ಬಜ್ಜಿಗೆ ಬೇಕಾಗಿರೋ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಸೋಡಾ, ಅಜ್ವೈನು, ಧನಿಯಾ ಪೌಡರು, ಉಪ್ಪು ಮತ್ತು ಉಳ್ಳಾಗಡ್ಡಿ. ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡೋ ಸಲುವಾಗಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಮತ್ತು ಇಲ್ಲಿ ಬೆಳ್ಳುಳ್ಳಿ. ಇದು ಪೇಸ್ಟ್ ಮಾಡ್ಕೊಳ್ಳೋ ಸಾಮಗ್ರಿಗಳು. ಮಾಡುವ ವಿಧಾನ ನೋಡೋಣಂತೆ ಬನ್ನಿ. ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಬಜ್ಜಿ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. 1 ಕಪ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಉಳ್ಳಾಗಡ್ಡೆ, ಚಿಕ್ಕದು 2 ಉಳ್ಳಾಗಡ್ಡೆ, ಹೆಚ್ಚಿಟ್ಟಂತಹ ಸ್ವಲ್ಪ ಕೊತ್ತಂಬರಿ, ಕುಟ್ಟದಂತಹ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಜೀರಿಗೆ ಪೇಸ್ಟ್, ಸ್ವಲ್ಪ ಅಜ್ವೈನು ಹಿಂಗೆ ತಿಕ್ಕಿ ಹಾಕಬೇಕು, ಸ್ವಲ್ಪ ಧನಿಯಾ ಪೌಡರು, ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಂಗೆ ಉಪ್ಪು, ಪಿಂಚ್ ಸೋಡಾ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಕುಟ್ಟಿದ್ದು ಕಲ್ಲಲ್ಲಿ ಒಂದು ಸ್ವಲ್ಪ ನೀರು ತೊಳೆದು ಅದನ್ನು ಇಲ್ಲಿ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಇದಕ್ಕೆ 1 ಟೀ ಸ್ಪೂನಷ್ಟು ಬಿಸಿ ಎಣ್ಣೆ ಅಲ್ಲಿಂದ ತಗೊಂಡು ನಾವು ಹಾಕ್ಕೊಳ್ಳೋಣಂತೆ. ಬಿಸಿಯಾಗಿದೆ ಎಣ್ಣೆ. ಚೆನ್ನಾಗಿ ಇವಾಗ ಇದನ್ನು ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಬಜ್ಜಿನ ಬಿಡೋಣ ಅಂತ ಬನ್ನಿ. ಇನ್ನು ಸ್ವಲ್ಪ ನಾವು ಸೆಕೆಂಡ್ ಟ್ರಿಪ್ಪು ಒಂದು ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ ಅಂತ ಬನ್ನಿ. ಇವಾಗ ಇದನ್ನು ತೆಗೆನಂತೆ ಬನ್ನಿ. ಇವಾಗ ಇದನ್ನು ತೆಗೆದು ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಗಾರ್ನಿಷ್ಗೆ ಒಂದು ನಾವು 3-4 ಚಿಲ್ಲೀಸ್ನ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣಂತೆ. ಬನ್ನಿ ನಾವು ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಅಂತೆ. ನೋಡಿದ್ರಲ್ಲ, ಈ ವಿಂಟರ್ ಸೀಸನ್ಗೆ ಬಿಸಿ ಬಿಸಿಯಾದ ಬಜ್ಜಿ ರೆಡಿ ಟು ಈಟ್. ನೋಡಿ, ಮೇಲೆ ಕ್ರಿಸ್ಪಿ, ಒಳಗಡೆ
ಸಾಫ್ಟ್. ಸಾಸ್ ಜೊತೆ ಚಟ್ಪಟವಾಗಿ ತಿಂದರೆ ನೀವು ಬಿಸಿ ಬಿಸಿಯಾದ ಬಜ್ಜಿ, ಮೇಲೆ ಕರೆದಿಟ್ಟಂತಹ ಮೆಣಸಿನಕಾಯಿ. ಸೋ ಯಮ್ಮಿ ಮತ್ತು ಟೇಸ್ಟಿ. ಥ್ಯಾಂಕ್ ಯು.